ಹಾಗೆ ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಬಜಾಜ್ ಪಲ್ಸರ್ N160 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಬೈಕ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. 2025 ಮಾಡೆಲ್ ಬಜಾಜ್ ಪಲ್ಸರ್ N160 ಬೈಕ್ನಲ್ಲಿ 3 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಟಾಪ್ ವೇರಿಯಂಟ್ ಅಂತ ಕರೀತಾರೆ. USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ ವಿತ್ ಸ್ಪ್ಲಿಟ್ ಸೀಟ್ ಬರುತ್ತೆ. ಸೆಕೆಂಡ್ ವೇರಿಯಂಟ್ ಬಂದು ಸ್ಪ್ಲಿಟ್ ಸೀಟ್ ಬರುತ್ತೆ ಬಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಥರ್ಡ್ ವೇರಿಯಂಟ್ ಬಂದು ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ವಿತ್ ಸಿಂಗಲ್ ಪೀಸ್ ಸೀಟ್ ಬರುತ್ತೆ. ಈ ವೇರಿಯಂಟ್ ಬಂದು ಯೂನಿಕಾರ್ನ್ ಬೈಕಿಗೆ ಕಾಂಪಿಟೇಷನ್ ಕೊಡಕ್ಕೆ ಬಿಟ್ಟಿದ್ದಾರೆ. ಒಂದೊಂದು ವೇರಿಯಂಟ್ಗೂ ಪ್ರೈಸ್ ಡಿಫರೆನ್ಸ್ ಇರುತ್ತೆ. ಅಪಾಚಿ RTR 164V ಬೈಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿ N160 ಬೈಕ್ ನ ಬಿಟ್ಟಿದ್ದಾರೆ. ಈಗ ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಬೈಕು ಟಾಪ್ ಮಾಡಲ್ ಅಂದ್ರೆ N160 ಅಲ್ಲಿ USD ಸಸ್ಪೆನ್ಷನ್ ವಿತ್ ಸ್ಪ್ಲಿಟ್ ಸೀಟ್ ಜೊತೆಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರೋ ಬೈಕ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೆಡ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಬೈ ಫಂಕ್ಷನಲ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಜೊತೆ ಬರುತ್ತೆ ವಿತ್ DRLs ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಡಿಜಿಟಲ್ ಕನ್ಸೋಲ್ ಜೊತೆ ಬರುತ್ತೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತೆ ಕನೆಕ್ಟೆಡ್ ಆಪ್ ಆನ್ ಫೋನ್ ಬರುತ್ತೆ. ಮೊಬೈಲ್ ನಲ್ಲಿ ಬಜಾಜ್ ಅಪ್ಲಿಕೇಶನ್ ಮುಖಾಂತರ ಬ್ಲೂಟೂತ್ ಮುಖಾಂತರ ಸಿಂಕ್ರೋನೈಸ್ ಆದ್ರೆ ಯು ಕ್ಯಾನ್ ಗೆಟ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಮೊಬೈಲ್ ನೋಟಿಫಿಕೇಶನ್ ಅಂಡ್ ಸಮ್ ಅದರ್ ಫೀಚರ್ಸ್. ಇನ್ನ ಬೇಸಿಕಲಿ ಸ್ಪೀಡೋಮೀಟರ್ ಅಲ್ಲಿ ಏನೇನು ತೋರಿಸಬೇಕು, ಸ್ಪೀಡು, RPM ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್ ಮತ್ತೆ ಟೈಮು ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಕ್ಲೀನ್ ಆಗಿ ತೋರಿಸುತ್ತೆ. ಅಂಡ್ ಈ ಒಂದು ಬೈಕ್ ನಲ್ಲಿ ABS ರೈಡ್ ಮೋಡ್ಸ್ ಬರುತ್ತೆ. 3 ರೈಡ್ ಮೋಡ್ಸ್ ಬರುತ್ತೆ. ಅದನ್ನ ನಾನು ರೈಡ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಆ 3 ABS ರೈಡ್ ಮೋಡ್ಸ್ ಯಾವ್ಯಾವ ಅಂದ್ರೆ ರೋಡು, ರೈನು ಮತ್ತೆ ಆಫ್ ರೋಡು. ಟ್ಯಾಂಕ್ ಮೇಲೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಮೇಲೆ ಕ್ಲಾಡಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಫೈಬರ್ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಅಂಡ್ 160 ಅಂತ ಸಾಕಾಗಿ ಸ್ಟಿಕರಿಂಗ್ ಎಲ್ಲ ಮಾಡಿದ್ದಾರೆ. ಫಿಟ್ ಫಿನಿಶ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಾಕಾಗಿದೆ ಅಂತಾನೆ ಹೇಳ್ಬೋದು. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಮಿರರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಬೈ ಕಂಪನಿನೇ ಕ್ರಾಶ್ ಗಾರ್ಡ್ ಕೊಡ್ತಾರೆ. ಓವರ್ ಆಲ್ ಟೆಕ್ನಾಲಜಿ ವೈಸ್ ನೋಡಿದಾಗ ಅಪಾಚಿ RTR 164V ಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡ್ತಾ ಇದೆ ಬಜಾಜ್ ಪಲ್ಸರ್ N160. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ABS ಬರುತ್ತೆ. ಅಂಡ್ ಓವರ್ ಆಲ್ ಬ್ರೇಕಿಂಗ್ ಸಿಸ್ಟಮ್ ಬಂದು ಡ್ಯುಯಲ್ ಚಾನೆಲ್ ABS ಬರುತ್ತೆ ಈ ಒಂದು ಬೈಕ್ ನಲ್ಲಿ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಈ ಒಂದು ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಬೆನಿಫಿಟ್ ಏನಪ್ಪಾ ಅಂದ್ರೆ ತುಂಬಾನೇ ಸ್ಮೂತ್ ಆಗಿರುತ್ತೆ. ರೈಡಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬ್ಯಾಕ್ ಪೇನ್ ಎಲ್ಲ ಬರಲ್ಲ. ಈ ಒಂದು ಸಸ್ಪೆನ್ಷನ್ ಸ್ಟಿಫರ್ ಸೈಡ್ ಇರಲ್ಲ, ಸ್ಮೂತರ್ ಸೈಡ್ ಇರುತ್ತೆ. ಸೊ ಕಾರ್ನರಿಂಗು, ರೈಡಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಆಗಿರುತ್ತೆ ವಿತ್ ಡ್ಯುಯಲ್ ಚಾನಲ್ ABS. ಸ್ವಿಂಗ್ ಆರ್ಮ್ ನೆಲ್ಲ ಡೀಸೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಫುಟ್ ಪೆಕ್ಸ್ ಎಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ನ ವೀಲ್ ಬೇಸ್ ಬಂದು 1348 mm ಬರುತ್ತೆ. ಸೀಟ್ ಹೈಟ್ 795 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 165 mm ಬರುತ್ತೆ. ಓವರ್ ಆಲ್ ತೂಕ ಬಂದು 152 kg ಬರುತ್ತೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ಯೂಬ್ಯುಲರ್ ಫ್ರೇಮ್ ಬರುತ್ತೆ. ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಆ ಒಂದು ಎಕ್ಸಾಸ್ಟ್ ಸೌಂಡ್ ಸಖತ್ತಾಗಿ ಕೇಳಿಸುತ್ತೆ. ಸೀಟ್ ವಿಚಾರಕ್ಕೆ ಬಂದಾಗ ಸ್ಪ್ಲಿಟ್ ಸೀಟ್ ಬರುತ್ತೆ. ಕುಷನಿಂಗ್ ಎಲ್ಲ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಇಬ್ರು ಕುತ್ಕೊಂಡು 3 ಜನ ಕುತ್ಕೊಂಡು ಹೋಗ್ಬೋದು. ಬಟ್ ಗೌರ್ಮೆಂಟ್ ಪ್ರಕಾರ ಇಬ್ರು ಕುತ್ಕೊಂಡು ಹೋಗೋ ಕಷ್ಟನೇ ಪರ್ಮಿಷನ್ ಇರೋದು. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ರೈಡರ್ ನ ಸೀಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಿಂದೆ ಮುಂದೆಲ್ಲ ಕುತ್ಕೊಂಡು ಹೋಗ್ಬೋದು. ಈ ಒಂದು ಸ್ಪ್ಲಿಟ್ ಸೀಟ್ ವೇರಿಯಂಟ್ ಬೇಡ ಅಂದ್ರೆ ನಿಮಗೆ ಸಿಂಗಲ್ ಪೀಸ್ ವೇರಿಯಂಟ್ ಬರುತ್ತೆ. ಅದನ್ನ ಪರ್ಚೇಸ್ ಮಾಡ್ಕೊಬಹುದು. ಒಂದು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಅದು. ಲುಕ್ಸ್ ವಿಚಾರಕ್ಕೆ ಬಂದಾಗ ಈ ಒಂದು ಬೈಕು ಸಾಕಾಗಿದೆ. ಬಜಾಜ್ ಪಲ್ಸರ್ N160 ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 160cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ BS6 E20 ಕಂಪ್ಯಾಟಬಲ್ ವಿತ್ OBD ಜೊತೆ ಈ ಒಂದು ಇಂಜಿನ್ ಬರುತ್ತೆ. 16 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 14 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಇಂಜಿನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ DTSI ಇಂಜಿನ್. ಈ ಬೈಕ್ ಬಗ್ಗೆ ಕೇಳಿರ್ತಾರೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ. ದಮ್ ಇದೆ ಗಾಡಿಯಲ್ಲಿ. ಎಕ್ಸಾಸ್ಟ್ ಸೌಂಡ್ ಎಲ್ಲ ಸಖತ್ತಾಗಿ ಕೇಳುತ್ತೆ. ಮತ್ತೆ ಪವರ್ ಪುಲ್ಲು ಎಲ್ಲ ಚೆನ್ನಾಗಿದೆ ಅಂತ ಕೇಳಿರ್ತಾರೆ. ಯಾಕಂದ್ರೆ DTSI ಇಂಜಿನ್ ಇರೋ ಕಾರಣಕ್ಕೆ ಎಲ್ಲ ಪರ್ಫಾರ್ಮೆನ್ಸು ಸಖತ್ತಾಗಿರೋದು. ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವೊಂದು ಬೈಕ್ ನಲ್ಲಿ ಆಗಿರ್ಲಿ ಪವರ್ ಜಾಸ್ತಿ ಇದ್ದು ಟಾರ್ಕ್ ಕಮ್ಮಿ ಇದ್ರೆ ಪಕ್ಕ ಒಂದು ಬೈಕ್ ಕುದುರೆ ತರ ಓಡುತ್ತೆ. ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14 ಲೀಟರ್ಸ್. ಮೈಲೇಜ್ ಅರೌಂಡ್ 35 to 40 ಆರಾಮಾಗಿ ಕೊಡುತ್ತೆ. ಅಂಡ್ ಸ್ಪೀಡೋಮೀಟರ್ ನಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ. ಯಾವ ಗೇರ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ಪೇಡ್ ಸರ್ವಿಸ್ ಅಂತ ಏನ್ ಬರುತ್ತೋ 2000 ಇಂದ 3000 ರೂಪಾಯಿ ಮಿನಿಮಮ್ ಆಗ್ಬೋದು. ಮ್ಯಾಕ್ಸಿಮಮ್ ಜಾಸ್ತಿನೂ ಆಗ್ಬೋದು. ಯಾಕಂದರೆ ಈ ಒಂದು ಬೈಕು ಸ್ಪೋರ್ಟ್ಸ್ ಬೈಕು, ಸೊ ವೇರ್ ಅಂಡ್ ಟೇರ್ ಅಂತೂ ಇದ್ದೇ ಇರುತ್ತೆ. ಬಟ್ ಈ ಒಂದು ಬೈಕ್ನ ಇಂಜಿನ್ ಆಯಿಲ್ ಲೆವೆಲ್ನ ಕರೆಕ್ಟಾಗಿ ನೋಡ್ಕೊಬೇಕು.
ಚೈನ್ ಎಕ್ಸ್ಪೋಸ್ ಆಗಿರುತ್ತೆ, ಚೈನ್ ಲೂಬ್ ಎಲ್ಲ ಮಾಡ್ತಾ ಇರಬೇಕು. ಮತ್ತೆ ಈ ಒಂದು ಬೈಕ್ನ ಸಿಟೀಸ್ ಅಲ್ಲಿ ಅಗ್ರೆಸಿವ್ ಆಗಿ ಓಡಿಸ್ಬೇಡಿ, ಹೈವೇ ಅಲ್ಲಿ ಹೋಗಿ ಅಗ್ರೆಸಿವ್ ಆಗಿ ಓಡಿಸಿ. ಯಾಕಂದ್ರೆ ಸ್ಟ್ರೆಚ್ ಅಲ್ಲಿ ಓಡಿದ್ರೆ ಆರಾಮಾಗಿ ಫುಲ್ ಆಗುತ್ತೆ. ಸಿಟಿಯಲ್ಲಿ ಅಗ್ಲಗ್ಲ ಗೇರ್ ಶಿಫ್ಟಿಂಗ್ ಮಾಡಿದ್ರೆ ಪಕ್ಕ ಗೇರ್ ಬಾಕ್ಸ್ಗೆ ಹೊಡ್ತಾ ಕೊಡುತ್ತೆ. ಸೊ ಇವೆಲ್ಲ ರೆಮಿಡಿ ಏನಂದ್ರೆ ನಿಮ್ಮ ಸರ್ವಿಸ್ ಕಾಸ್ಟ್ ಕಮ್ಮಿ ಮಾಡೋಕೆ. ಓವರ್ ಆಲ್ ಲುಕ್ ವೈಸ್, ಡಿಸೈನ್ ವೈಸ್, ಟೆಕ್ನಾಲಜಿ ವೈಸ್, ಡೈಮೆನ್ಷನ್ ವೈಸ್ ನನಗಂತೂ ಈ ಗಾಡಿ ಸಖತ್ತಾಗಿ ಇಷ್ಟ ಆಗಿದೆ. ಸೊ ಇನ್ನೇನ್ ಮಾಡೋಣ, ಬನ್ನಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರೈಡಿಂಗ್ ರಿವ್ಯೂ. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2025 ಬಜಾಜ್ ಪಲ್ಸರ್ N160 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದಿ ಕೀ. ಇದರಲ್ಲಿ ABS ರೈಡ್ ಮೋಡ್ಸ್ ಬರುತ್ತೆ 3, ರೋಡು, ಆಫ್ ರೋಡು ಮತ್ತು ರೈನಿ ಅಂತ. ಸೊ ಅದೇನಂದರೆ ಬ್ರೇಕಿಂಗ್ ರೆಸ್ಪಾನ್ಸಲ್ಲಿ ಚೇಂಜ್ ಇರುತ್ತೆ ಅಷ್ಟೇ. TVS ಅಪಾಚಿ ಥರ ಇಂಜಿನ್ ಪರ್ಫಾರ್ಮೆನ್ಸಲ್ಲಿನೂ ಚೇಂಜ್ ಆಗೋಲ್ಲ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಈ ಒಂದು ಬೈಕು ಎಲ್ಲ 160cc ಬೈಕಿಗೂ ಕಾಂಪಿಟೇಷನ್ ಕೊಡುತ್ತೆ, ಎಲ್ಲ ಕಂಪ್ನಿಯ 160cc ಬೈಕ್ಸಿಗೂ. ಈಗ ಹೈ ಬೀಮು, ಲೋ ಬೀಮು ತೋರಿಸ್ತೀನಿ. ಈ ಒಂದು ಹೈ ಬೀಮ್ಗೆ ನಾವು ಹಿಂಗೆ ಲೈಟ್ನ ಸ್ವಿಚ್ನ ಆನ್ ಮಾಡ್ಕೊಬೇಕು. ಆವಾಗ ಹ್ಯಾಂಡಲ್ ಬಾರ್ನಲ್ಲಿ ಲೈಟ್ ಗ್ಲೋ ಆಗುತ್ತೆ, ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಹೈ ಬೀಮ್, ಲೋ ಬೀಮ್ ಇದು, ಹೈ ಬೀಮ್ ಇದು. ಸೊ ಈ ಥರ ಫಾಲ್ ಆಗುತ್ತೆ ಲೈಟು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಸಖತ್ತಾಗಿದೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಿಂಕ್ರೊನೈಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್. ಮೊಬೈಲ್ ಮೆಸೇಜಸ್ ಎಲ್ಲ ಬರುತ್ತೆ. ಕಾಲ್ ಯಾರನ್ನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕೆಳಗಡೆ. ಆ್ಯಂಡ್ ಇದರೊಳಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಸಖತ್ತಾಗಿತ್ತು ಬ್ರೇಕು. ಮುಂದ್ಗಡೆ USD ಸಸ್ಪೆನ್ಷನ್ನು ಚೆನ್ನಾಗಿದೆ. ಲೈಟ್ ಆಫ್ ಮಾಡ್ತೀನಿ. ನನ್ನ ವೆಯ್ಟ್ ಬಂದು, ತೂಕ ಬಂದು 90 kg. ಹತ್ತಿ ಆ ಥರ ಹತ್ತುತ್ತೆ ನೋಡಿ. ಸೆಕೆಂಡ್ ಗೇರ್, ಸ್ಲಿಕ್ಕಬಲ್ ಇದೆ. ಗಾಡಿ ತುಂಬಾ ಲೈಟ್ ವೆಯ್ಟ್ ಆಗಿದೆ. ರೈಡರ್ನ ಸೀಟಿಂಗ್ ರೂಮೂ ಚೆನ್ನಾಗಿದೆ, ಪಿಲಿಯನ್ನ ಸೀಟಿಂಗ್ ರೂಮೂ ಚೆನ್ನಾಗಿದೆ. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಈ ABS ರೈಡ್ ಮೋಡ್ನಲ್ಲಿ ರೋಡ್ ಮೋಡಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, USD ಸಸ್ಪೆನ್ಷನ್ ಇದೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಇದರಲ್ಲಿ 16 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, 14 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಬ್ರೇಕ್ ಚೆನ್ನಾಗಿತ್ತು. ಏಯ್ಟಿಯಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು ಈ ಒಂದು ಗಾಡಿಯಲ್ಲಿ. ಗೇರ್ ಸ್ಲಿಕ್ಕರ್ ಚೇಂಜ್ ಆಗುತ್ತೆ. ಟರ್ನಿಂಗ್ ಎಲ್ಲ ಒಂದೇ ಕಾಲಿನಲ್ಲಿ ಇಟ್ಟು ತಗೊಳ್ಬೋದು. ಈಗ ರೈನ್ ಮೂಡಲ್ಲಿ ಹಾಕೋಣ. ABS ಮೂಡಲ್ಲಿ
ರೈನ್ ಮೂಡಿಗೆ ಹಾಕೋಣ. ರೈನ್ ಮೂಡಿಗೆ ಬಿತ್ತು. ಸೊ ಲೆಟ್ಸ್ ಗೋ. ಸೆಕೆಂಡ್, ಥರ್ಡ್, ಫೋರ್ತ್. ಮಿರರ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಹಿಂದ್ಗಡೆ ಗಾಡಿಗಳು ಬರ್ತಿದೆ, ಕ್ಲೀನಾಗಿ ಕಾಣಿಸುತ್ತೆ. ಫಿಫ್ತ್, ಆರಾನು ಚೆನ್ನಾಗಿದೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ನನಗೆ ಇಷ್ಟ ಆಗೋ ಬೈಕು 160cc ಅಲ್ಲಿ ಅಪಾಚಿ RTR 164V. ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ ಬರೋದು ಇದೊಂದೇ ಗಾಡಿ. ಇನ್ನೊಂದು ಹೇಳ್ಬೋದು ಯೂನಿಕಾರ್ನ್ ಬಂದು ಅದು ಫುಲ್ಲು ಫ್ಯಾಮಿಲಿ ಓರಿಯೆಂಟೆಡ್ ಬೈಕು. ಅದನ್ನು 160cc, ಬಟ್ ಇಟ್ಸ್ ಅನ್ ಫ್ಯಾಮಿಲಿ ಓರಿಯೆಂಟೆಡ್ ಬೈಕು. ಸೊ ಸ್ಪೋರ್ಟ್ಸ್ ಬೈಕ್ ಥರ ಬೇಕಂದರೆ ನೀವು TVS ಮತ್ತು ಅಪಾಚಿಗೆ ಬರಬೇಕು. ಫ್ಯಾಮಿಲಿ ಲುಕ್ ಗಾಡಿ ಬೇಕಂದರೆ ಯು ಕ್ಯಾನ್ ಗೋ ಫಾರ್ ಹೋಂಡಾ ಯೂನಿಕಾರ್ನ್ 160 ಮೊನೋ ಶಾಕ್ ಸಸ್ಪೆನ್ಷನ್. ಆ್ಯಂಡ್ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಗುರು. ಏನು ಅಂತ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಮೇ ಬಿ ನಾವು ರೈನಲ್ಲಿ ಓಡಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಈಗ ಆಫ್ ರೋಡ್ ABS ಮೋಡ್ಗೆ ಸ್ವಿಚ್ ಆಗೋಣ. ಆಫ್ ರೋಡ್ ಅಂತ ಬಂತು. ಸೊ ಲೆಟ್ಸ್ ಗೋ. ಶಾರ್ಟ್ ಗೇರ್ ಶಿಫ್ಟು, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಬ್ರೇಕಿಂಗ್ ರೆಸ್ಪಾನ್ಸಲ್ಲಿ ಡಿಫ್ರೆನ್ಸ್ ಇದೆ. ಒಂಚೂರು ಜಾಸ್ತಿ ಒತ್ತಬೇಕು. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಸ್ಮೂತ್ ಆಗಿದೆ, ಕುಲುಕ್ತಾ ಇದೆ. ಯಾಕಂದರೆ ಒಂದು ಸ್ಪೋರ್ಟ್ಸ್ ಗಾಡಿ ಅಲ್ಲ, ಇದೂ ಫ್ಯಾಮಿಲಿ ಗಾಡಿನೇ, ಬಟ್ ಸ್ಪೋರ್ಟ್ಸ್ ಲುಕ್ಕಲ್ಲಿ ಬಿಟ್ಟಿದ್ದಾರೆ. ಓಕೆ, ಬ್ರೇಕು ಒಂದು ಸ್ವಲ್ಪ ಜಾಸ್ತಿ ಹಿಡಿಬೇಕು, ಜಾಸ್ತಿ ಒತ್ತಬೇಕು. ಈಗ ರೋಡ್ ಮುಡಿಗೆ ಹಾಕೋಣ. ರೋಡ್ ಮುಡಿಗೆ ಹಾಕ್ಕೊಂಡೆ. ಸೊ ಓಡಿಸ್ತಾನೆ ABS ರೈಡ್ ಮೋಡ್ಸ್ನ ಚೇಂಜ್ ಮಾಡ್ಕೊಬೋದು. ಕಾರ್ನರಿಂಗ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್ ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ. GT 650 ಒಳಗೆ ಯಾವ ಥರ ಟೈರ್ ಪ್ರೊಫೈಲ್ ಕೊಡ್ತಾರೆ ಬ್ಯಾಕ್ ಸೈಡು, ಅದೇ ಟೈಪ್ ಪ್ರೊಫೈಲ್ ಕೊಟ್ಟಿದ್ದಾರೆ. 130 ಪಿಕಪ್ ಚೆನ್ನಾಗಿದೆ. ನೋಡಿ ಕಾರ್ನರಿಗೆ ಯಾವ ಥರ ಮಾಡ್ಬೋದು. ಇಟ್ಸ್ ಆಲ್ ಅಬೌಟ್ ಡೈಲಿ ಯೂಸೇಜ್ ಬೈಕ್. R15 ತೊಗೊಳಕ್ಕೆ ಇಷ್ಟ ಇರೋರು ತೊಗೊಳ್ಳಿ. ಅದಕ್ಕಿಂತ ಇದು ಫಾರ್ ಬೆಟರ್ ಅಂತ ಹೇಳ್ತೀನಿ. ಬರೀ ಅದು ಲುಕ್ಕಿಗೆ ಅಂದ್ಕೊತೀನಿ, ಮತ್ತು ಸಮ್ ಎಲೆಕ್ಟ್ರಾನಿಕ್ಸಿಗೆ ಆ ಗಾಡಿನ ತೊಗೊಳ್ಬೇಕು. ಏನೇ ಅಂದ್ರೂ ಅದು ಎಲ್ಲ 155cc ಆಗಿರಲಿ ಏನೇ ಆಗಿರಲಿ ಅವೆಲ್ಲ ಒಂದೇ ಕ್ಯಾಟಗರಿಗೆ ಬಂದ್ಬಿಡುತ್ತೆ. ಬಟ್ ಅದಕ್ಕೆ ದುಡ್ಡು ಜಾಸ್ತಿ ಕೊಡ್ಬೇಕು ನೀವು. ಇದಕ್ಕಾದ್ರೆ ದುಡ್ಡು ಕಮ್ಮಿ. ನೀವೇನಾರ ಬಜಾಜ್ ಪಲ್ಸರ್ NS 160ಗೆ ಹೋಗ್ತೀರಂದ್ರೆ ನಾನೇ ಬೇಡ ಅಂತೀನಿ. ಆರಾಮಾಗಿ N160ನ ಆರಾಮಾಗಿ ತೊಗೊಳ್ಬೋದು ನೀವು. ಈ NS 160 ಏನಕ್ಕೆ ತೊಗೊಳ್ಬೇಕಂದ್ರೆ NS 200 ನೀವು ತೊಗೊಳಕ್ಕಾಗಲಿಲ್ಲ ಅಂದರೆ NS 160ನ ತೊಗೊಳ್ಬೇಕು. ಇಲ್ಲ ಬೇಡ ನಮಗೆ ಅಂದರೆ ಆರಾಮಾಗಿ ಡೈರೆಕ್ಟಾಗಿ ಬಂದು ಈ ಗಾಡಿಗೆ ಕೂರ್ಬೋದು. ಯಾಕಂದರೆ
ಈ ಒಂದು ಗಾಡಿ ಡೈರೆಕ್ಟ್ ಕಾಂಪಿಟೇಷನ್ನು ಹೀರೋ ಎಕ್ಸ್ಟ್ರೀಮ್ 160 ಆರು ಮತ್ತು ಅಪಾಚಿ RTR 160 4Vಗೆ ಡೈರೆಕ್ಟ್ ಕಾಂಪಿಟೇಷನ್ ಬೈಕ್ ಇದು. ಬಟ್ ಇದು 2V ಇಂಜಿನು, ಏನೂ ಮಾಡೋಕ್ಕಾಗಲ್ಲ. DTSI ಇಂಜಿನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಆ ಗಾಡಿಯ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅಂತ. ಗಾಡಿ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಸಿಟಿ ಟ್ರಾಫಿಕಲ್ಲೆಲ್ಲ ನುಗ್ಗಾಡಿಸ್ಬೋದು. ಓ, ಹೇಳಿದ ಮಾತು ಕೇಳುತ್ತೆ ಗುರು. ಕ್ಲಚ್ ಲಿವರು ಲೀನಾಗಿ ಕೊಟ್ಟಿದ್ದಾರೆ, ಬ್ರೇಕ್ ಲಿವರು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಈಗ ಬನ್ನಿ ಸಿಟಿ ಟ್ರಾಫಿಕಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತಂತ ನೋಡೋಣ. ವಾವ್, ರೈಡರ್ ಟ್ರಯಾಂಗಲ್ ಚೆನ್ನಾಗಿದೆ. ಗಾಡಿದು ಬಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಸಕ್ಕದಾಗಿ ಮಾಡಿದ್ದಾರೆ. ನೋಡಿ, ಇಂಥ ನಾನು ಬೇಡ ಬೈಯೋದು, ಇಂಥವ್ರು ಇರ್ತಾರೆ. ಅಂಥ ಟೈಮಲ್ಲಿ ಗಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ, ಬ್ರೇಕಿಂಗ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದರಲ್ಲಿ ಟಾಪ್ ಸ್ಪೀಡು 100 ಆರಾಮಾಗಿ ಟಚ್ ಮಾಡ್ಬೋದು, ನಿಮ್ಮ ಕೆಪಾಸಿಟಿಗೆ ಬಿಟ್ಟಿದ್ದು. 120 130 ಲಾಂಗ್ ಸ್ಟ್ರೆಚ್ ಇದೆ, ಹೊಡಿಬೋದು. ನನ್ನ ಎರಡು ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ. ನನ್ನ ಇದು ಬಂದು 5.7. ಟ್ಯಾಂಕು ಮೆಟಲ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಂಕ್ನ ಹಾಕೊಂಡು ಹೋಗ್ಬೋದು, ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು ಸಿಟಿ ಟ್ರಾಫಿಕಲ್ಲಿ. ಇನ್ಫಿನಿಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ, ನೀವು ಬೇಕಂದರೆ ವಿಂಡ್ ವೈಸರ್ನ ಹಾಕಿಸ್ಕೊಳ್ಬೋದು. ಆಫ್ಟರ್ ಮಾರ್ಕೆಟು ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ತಗೊಂಡು ಹೋಗ್ಬೋದು ಇವರು. ಬಟ್ ನೀವು ಇಂಜಿನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಆಯಿಲೆಲ್ಲ ಚೆಕ್ ಮಾಡಿಸಿ. ಹಂಗಿದ್ರೆ ಮಾತ್ರ ಭಾಳ ದಿನ ಬಾಳಿಕೆ ಬರೋದು, ಇಲ್ಲಾಂದರೆ ಬರೋಲ್ಲ.